ನಮಸ್ಕಾರ ನಮಸ್ಕಾರ ಸರ್. ತಮ್ಮ ಹೆಸರು ಮತ್ತು ಊರ ಹೆಸರು ರೀ, ಮತ್ತು ಈ ತೊಗರಿ ಬೆಳೆಯಲ್ಲಿ ಇದಕ್ಕಿಂತ ಮುಂಚೆ ನೀವು ಹ್ಯಾಂಗೆ ಯೂಸ್ ಮಾಡ್ತಿದ್ರಿ, ಮತ್ತು ಈ ತೊಗರಿ ಬೆಳೆ ಯೂಸ್ ಮಾಡೋಕೆ ಏನು ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ನಮ್ಮ ರೈತರಿಗೆ ಸ್ವಲ್ಪ ಹೇಳ್ರಿ. ನಮ್ಮ ಹೆಸರು ನಾಗನಾಥ್ ರೀ ಸರ. ಹಾಂ, ದುಲಂಗಿ. ಹಾಂ, ನಮ್ಮ ಊರು ಚಡ್ಚಣ್ ರೀ ಸರ, ಬಿಜಾಪುರ ಡಿಸ್ಟಿಕ್ ಚಡ್ಚಣ್ ತಾಲೂಕು. ಹಾಂ. ಇದು ಅಗ್ರಿ ಮಾಸ್ ನೋಡಿರಿ ಸರ, ಹೂ ಉದುರು ಕೊಡುವುದಿಲ್ಲ, ಅಂದರೆ ಬೆಳವಣಿಗೂ ಜಾಸ್ತಿ ಆಗ್ತದೆ ಸರ. ಇದು ಶಳ್ಳಿ ನೋಡಿರಿ ಸರ, ಯಾವ ರೀತಿ ಶಳ್ಳಿ ಬಿಟ್ಟದ. ಆಯಿಂದ ಹೂವು ನೋಡಿರಿ ಸರ, ಇಲ್ಲಿ ಸಂಖ್ಯೆ ಅದಾವ. ನನ್ನ ಲೆಕ್ಕಲ್ಲಿ ಇದು ಏನಾರು ಒಂದು 1.5-2 ಫೂಟ್ ಶಳ್ಳಿ ಅದ ರೀ ಸರ. ಈಗ ನಿಮ್ಗೆ ಸವಿಸ್ತರವಾಗಿ ತೋರಿಸ್ತೀನಿ ನೋಡಿರಿ ಸರ. ಇವು ನೋಡಿರಿ ಸರ, ನಂದು 5 ವರ್ಷನಾಗ ಇದೇ ಫಸ್ಟ್ ಟೈಮ್ ರೀ ಸರ ಈ ರೀತಿ ನನಗೆ ಬೆಳೆ ಬಂಪರ್ ಬಂದವ್ರಿ ಸರ. ಅಂದ ಫಸ್ಟ್ನೇ ಹಿಡಿದು ನಾವು ಗ್ರ್ಯಾನ್ಯುವಲ್ಸೂ ಯೂಸ್ ಮಾಡಿದ್ದೀವಿ ರೀ, ವೆಸ್ಟೇಜ್ ಕಂಪ್ನಿದು ಗ್ರ್ಯಾನ್ಯುವಲ್ಸ್. ಹೌದು ರೀ. ಹಾಂ, ಅದು ಗ್ರ್ಯಾನ್ಯುವಲ್ಸ್ 2 ಸ್ಟೆಪ್ ಹಾಕಿದ್ದೀವಿ ರೀ. ಅಂದ ಬಿತ್ತು ಹಳ್ಯಾಗ ಅಂದ 3 ತಿಂಗಳಾದ ನಂತರ ಹೌದು. ಹಾಂ, 2 ಥರ ನಾವು ಯೂಸ್ ಮಾಡಿದ್ದೀವಿ ಸರ. ಅಂದ ಇದು ಯಾವುದ್ರಿ ಅಗ್ರಿ ಮಾಸ ಮತ್ತು ಅಗ್ರಿ 82 ಇದು ಕಂಟಿನ್ಯೂ ಆಗಿ ಸ್ಪ್ರೇ ಮಾಡ್ಕೊತ ಬಂದಿದ್ದೀವಿ ರೀ ಸರ. ಅಗ್ರಿ ಮಾಸ್ ನೀವು ಎಷ್ಟು ಸಲ ಯೂಸ್ ಮಾಡಿದ್ರಿ ಸದ್ಯಕ್ಕೆ? ಎಷ್ಟು ಸಲ? ಇದು 3 ಸ್ಟೆಪ್ ಯೂಸ್ ಮಾಡಿದ್ದೀವಿ ರೀ ಸದ್ಯ. ಹೌದು ರೀ. ಹಾಂ, ಇದು ಅಗ್ರಿ ಮಾಸ್ 3 ಸಲ ಯೂಸ್ ಮಾಡಿದ್ರಿ. ಹಾಂ, 3 ಸ್ಟೆಪ್ ಯೂಸ್ ಮಾಡಿ. ಇದ್ರ ಜೊತೆಗೆ ಇದು ಬೆರೆಸಿದ್ರಲ್ಲ? ಹೌದು ಸ್ಪ್ರೇ ಮಾಡಿದ್ರೆ. ಹಾಂ, ಹೌದು ರೀ. ಈಗ ಪ್ರತಿಯೊಂದು ಇವು ಕಾಳು ನೋಡ್ರಿ ಇಲ್ಲಿ ಬಾರಿ ಸರ, ಇವು ಕಾಳು ಪ್ರತಿಯೊಂದು ನೋಡ್ರಿ ಎಲ್ಲ 4 ಕಾಳು ಅದಾವ ರೀ. 1 2 3 4 ಪ್ರತಿಯೊಂದು ಚಿಗುರುಗಾಯಿ ಸಹಿತ ನೋಡಿದ್ರೆ 4 ಕಾಳು ಅದಾವ ರೀ. ಈ ಸರ ಇಳುವರಿ ಜರ ಬಂಪರ್ ಬರ್ತೈತೆ ರೀ ಸರ್. ಈ ವೆಸ್ಟೇಜ್ ಕಂಪ್ನಿದು ನಾವು ಯೂಸ್ ಮಾಡೋದ್ರಿಂದ ನಮ್ಗೆ ಇಳುವರಿ ಯಾವ ರೀತಿ ಬಂಪರ್ ಅದಪ್ಪ ಅಂತಂದ್ರೆ ನಮಗೆ ಯಾವುದೇ ರೀತಿ ಹೂ ಉದುರುದಿಲ್ಲ, ಯಾವುದೇ ಹೂ ಉದುರಿಲ್ಲ. ಮಂಜು ಬಿದ್ದದ್ರಿ, ಮಂಜಿಗೆ ಕೆಲವೊಬ್ರು ಎಫೆಕ್ಟ್ ಆಗ್ಯಾರ, ನಿಮಗೇನು ಎಫೆಕ್ಟ್ ಆಗಿಲ್ಲ? ನಮಗೇನು ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ ರೀ. ಹಾಂ, ಯಾಕಪ್ಪ ಅಂದ್ರೆ ನಮ್ಮದು ಎಷ್ಟು ಅದಾವ ಅಷ್ಟು ಹೂ ಗಟ್ಟಿನೂ ಉಳ್ಕೊಂಡದಾವ್ರಿ. ಹಾಂ, ಮತ್ತು ಹೂವು ಉದುರಿಲ್ಲ. ಹಾಂ, ಮತ್ತು ಇನ್ನೂ ನೋಡ್ರಿ, ಇನ್ನೂ ಮ್ಯಾಲೆ ಶಳ್ಳಿ ಅದ, ಇನ್ನೂ ಮೊಗ್ಗೆ ಅದ, ಇನ್ನೂ ಶಳ್ಳಿ ಅದ, ಇನ್ನೂ ಬೆಳವಣಿಗೆ ಹಂತ ಇನ್ನೂ ಭಾಳ ಅದ ರೀ ಸರ್ ಇದ್ರದ್ದು. ಹಾಂ ರೀ, ಈ ಸದ್ದು ಇದು ಏನದ್ರಿ ಅರ್ಧ ಹಂತಕ್ಕೆ ಬಂದದ ರೀ ಈಗ. ಹಾಂ ರೀ, ಇನ್ನೂ 2 ಸ್ಪ್ರೇ ಆಗ್ತಾವ ರೀ. ಆಯಿಂದ ಇದು ಹೆಂಗದ್ರಿ ಶಳ್ಳಿ ಬಿಟ್ಟಿದೆ, ಅದೊಂದು ವಿಶೇಷ ಇಲ್ಲ ನೋಡ್ರಿ ಸರ್. ಇವು ನೋಡ್ರಿ, ಇವು ಏನದ ರೀ, ಇಲ್ಲೇ 4 ಶಳ್ಳಿ ಅದಾವ ನೋಡ್ರಿ. ಇದು ಒಂದು ದೇಟಿಗೆ ಶಳ್ಳಿ 4 ಶಳ್ಳಿ. ಅಲ್ಲಿ ನೋಡ್ರಿ ಅವರು ಶಿವ ಸರ್ ತೆಗಿರಿ ನೋಡ್ರಿ, ಅವು ಶಳ್ಳಿ ಎಷ್ಟು ಅದಾವ. ಶಳ್ಳಿ ಬೆಳವಣಿಗೆ ಹಾಕೋತ ಹೋಗ್ತದೆ ರೀ ಸರ್. ನಮ್ಮ ಚಡ್ಚಣ ಭಾಗದ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಈಗ ಮೊನ್ನೆ ಮಂಜು ಬಿತ್ತು ರೀ. ಮಂಜು ಬೀಳೋದ್ರಿಂದ ಕೆಲವು ರೈತರಿಗೆ ಹೂವು ಉದುರೋದು. ಈ ವೆಸ್ಟೇಜ್ ಕಂಪ್ನಿಯಲ್ಲಿ ಇದ್ದಂಥ ಪ್ರಾಡಕ್ಟ್ಗಳು ಹೂವನ್ನು ಉದುರುಗೊಡಲಿಲ್ಲ. ಯಾವುದೇ ಎಲ್ಲ ಹೂವು ಹಾಗೆ ಉಳಿದು ಬಿಟ್ಟು ರೀ. ಆಮೇಲೆ ಏನದ, ಇದ್ರಾಗೂ ಬಯೋ ಪ್ರಾಡಕ್ಟ್ ಅದಾವೆ ರೀ, ಯಾವುದೋ ಬೆಳೆಗೆ ಇಫೆಕ್ಟ್ ಆಗೋದಿಲ್ಲ ರೀ. ಇವನ್ನು ನಮ್ಮ ಚಡ್ಚಣ ಭಾಗದ ಮತ್ತು ಇಂಡಿ ತಾಲೂಕಿನ ರೈತರು ಪ್ರಾಡಕ್ಟನ್ನು ಯೂಸ್ ಮಾಡಿರಿ, ತಮ್ಮ ಬೆಳೆಯನ್ನು ದ್ವಿಗುಣ ಮಾಡಿರಿ ಅಂತ ನಾವು ಹೇಳೋಕೆ ಇಚ್ಛೆಪಡ್ತೀನಿ ರೀ. ತೋರಿಲ್ಲ ಈ ಕಡೆ ಹೆಂಗೆ ನೋಡಿಲ್ಲ, ಈಚೆ ಕಡೆ ಹಾಗೆ ರೌಂಡ್ ತೋರಿಸ್ರಿ. ಇಲ್ಲಿಯೂ ಬರೋಕೆ ನೋಡಿ ಸರ್, ಇವು ಇಲ್ಲ ನೋಡಿ ಸರ್, ಇದೆಲ್ಲ ಇದೇನು ಕಾಣ್ತಲ್ಲ ಸರ್, ನೋಡಿ ಸರ್, ಹೀಗೆ ರೌಂಡಿಂಗ್ ಪೂರಾ ರೌಂಡಿಂಗ್ ಸರ್.